ನೋಡಿ ನಮ್ಮ ಯಜಮಾನ್ರು ಚಿಕ್ಕ ಹುಡುಗ ಇದ್ದಾಗ ಹಿಂಗೆ ಅಂತೆ ಹಾಕೋತಾ ಇದ್ದಿದ್ದು. ಹೌದಾ ರೀ? ಚಿಕ್ಕ ಹುಡುಗ ಮೀನ್ಸ್ ಯಾವ ಏಜಲ್ಲಿ ರೀ? ರೀ ಡಿಗ್ರಿಗೆ ಹೈಸ್ಕೂಲ್ ಓದೋವಾಗ್ಲೂ ಪ್ರೈಮರಿಯಲ್ಲಿ ಹಾಕೋತಿರ್ಲಿಲ್ವಾ? ಅದನ್ನಿವತ್ತು ರೀ ಅದೇನಂತಾರಪ್ಪ ರೀಕ್ಯಾಪ ರೀಟ್ರಯಲ್ ಮಾಡ್ತವ್ರೆ. ಇವತ್ತು ಗುರುವಾರ, ಹೊಸ ವರ್ಷ ಗುರುವಾರ ದಿನನೇ ಬಿದ್ದಿತ್ತು. ನಮ್ಮ ಮಾವಂಗೆ ಲೀವ್ ಕೊಟ್ಟಿದ್ರು, ಅವ್ರು ಬೆಳಗ್ಗೆನೇ ಹೋಗಿ ಬಂದರು. ಬಟ್ ತುಂಬಾ ಜನ ನಾರ್ಮಲಾಗಿ ಗುರುವಾರ ಇವಾಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ತುಂಬ ಜನ ಇರ್ತಾರೆ. ಅಂಥದ್ರಲ್ಲಿ ಹೊಸ ವರ್ಷ ದಿನ ಬಂದಿದೆ ಅಂದರೆ ಇನ್ನು ಹೇಳಬೇಕಾ, ಸಿಕ್ಕಾಪಟ್ಟೆ ಜನ. ಸೊ ನಾವು ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿ ಮಧ್ಯಾಹ್ನ ಒಂದು ಓಪನ್ ಆಗೋದು 4 o'clock. ಯೂಶ್ವಲಿ ಪ್ರತಿ ಗುರುವಾರ 2 ಗಂಟೆ 2:15 ಕ್ಲೋಸ್ ಆಗಿಬಿಟ್ಟು ತಿರ್ಗಾ ಮತ್ತೆ 4-4:15 ಓಪನ್ ಆಗುತ್ತೆ. ನಾವು ಹಂಗೆ ಅಂದ್ಕೊಂಡು ಹೋದ್ವಿ. ನೋಡಿದ್ರೆ ಫುಲ್ ಡೇ ಓಪನ್ ಇದೆ ಇವತ್ತು. ನಾವು 4 ಗಂಟೆಗೇನೋ ಹೋದ್ವಿ. ಕಂಪೇರ್ ಮಾಡಿದ್ರೆ ಜನ ನಿಜ ಕಡಿಮೆ ಇದ್ದರು. ಬೆಳಗ್ಗೆ ತುಂಬ ಜನ ಇರುತ್ತೆ, ನಮ್ಮ ಮಾವಳ್ಳಿ ರೋಡ್ವರೆಗೂ ಬಂದಿದ್ರು ಅಂತ. ಬಟ್ ನಮ್ಗೆ ಸ್ವಲ್ಪ ಕಡಿಮೆ ಇದ್ದರು. ಹೋದ್ವಿ, ಆರಾಮಾಗಿ ದರ್ಶನ ಆಯಿತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಇವತ್ತು. ದರ್ಶನ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತಲ್ವ ದೇವಸ್ಥಾನಕ್ಕೆ ಹೋದರೆ. ಅದರಿಂದ ಸ್ವಲ್ಪ ಕೂತ್ಕೊಂಡಿದ್ವಿ. ನಮ್ಮ ಯಜಮಾನ್ರು ಫಸ್ಟ್ ಬರೋಲ್ಲ ಅಂದರು, ಆಮೇಲೆ ಹೆಂಗೋ ಕೊನೆಗೆ ಬರೋಕ್ಕೆ ಒಪ್ಕೊಂಡ್ರು. ಬೇರೆ ದಿನ ನಾನು ಒಬ್ಬಳೇ ಹೋಗ್ತೀನಿ, ಅವ್ರು ವೆಯ್ಟ್ ಮಾಡಲ್ಲ. ಅಟ್ಲೀಸ್ಟ್ ಹೊಸ ವರ್ಷದ ದಿನ ಏನಾದ್ರು ಇಬ್ಬರು ಒಟ್ಟಿಗೆ ಹೋದರೆ ಒಂಥರ ಒಳ್ಳೆ ಫೀಲ್ ಅನ್ಸುತ್ತಲ್ವ, ಪಾಸಿಟಿವ್ ಫೀಲ್ ಅಂದ್ಬಿಟ್ಟು ಕರೆದೇ ಬಂದರು. ಸೊ ಮುಗಿಸ್ಕೊಂಡ್ಮೇಲೆ ನೆಕ್ಸ್ಟ್ ಹಂಗೇನೆ ಹೋಗೋವಾಗ ಇವತ್ತೇನು ಕೊಡಿಸಲ್ವಾ ಹೊಸ ವರ್ಷಕ್ಕೆ ಅಂತ ಹೇಳಿದೆ. ಏನು ಬೇಕು ಅಂದರು. ಪಿಜ್ಜಾ ತಿನ್ನೋಣ ಅಂತ ಅಂದ್ವಿ. ಸೊ ಅದಕ್ಕೆ ಅಲ್ಲೇ ಪಕ್ಕದಲ್ಲಿ ಅದೇ ರೋಡಲ್ಲೇ ಪಿಜ್ಜಾ ಅಂಗಡಿಗೆ ಹೋಗಿ ಪಿಜ್ಜಾ ಬುಕ್ ಮಾಡ್ಕೊಂಡ್ವಿ. ಫಸ್ಟು ಪಿಜ್ಜಾ ಒಂದು ತೊಗೊಂಡ್ವಿ, ನೆಕ್ಸ್ಟು ಕೋಕೋ ತೊಗೊಂಡ್ವಿ. ತುಂಬ ಕಾಸ್ಟ್ಲಿ ಅನ್ನಿಸ್ತು. ಸುಮ್ಮನೆ ಹಾಗೆ ಅವ್ರು ತಿಂತ ಫೋನಲ್ಲಿ ಚೆಕ್ ಮಾಡಿದ್ರು, ಸೇಮ್ ಪಿಜ್ಜಾ ಬಟ್ ಒಂದು ಲೇಯರು ಚೀಸ್ ಕಡಿಮೆ ಇರುತ್ತೆ, ಬಟ್ ಇದು ಒಂದು ಲೇಯರ್ ಚೀಸ್ ಅಷ್ಟೇ ಎಕ್ಸ್ಟ್ರಾ. ಅದಕ್ಕೆ ಆಲ್ಮೋಸ್ಟ್ 150 rupees ಎಕ್ಸ್ಟ್ರಾ ಆಯಿತು. ಅದಕ್ಕೆ ಇವ್ರು ಮೊಬೈಲಲ್ಲಿ ಬುಕ್ ಮಾಡಿದಾಗ ನಮ್ಗೆ ತುಂಬ ಕಡಿಮೆ ಬಿತ್ತು. ಸರಿ ಹಾಗೆ ಅಲ್ಲೇ ಕೂತ್ಕೊಂಡು ಅದೇ ಡೊಮಿನೋಸ್ ಪಿಜ್ಜಾಗೆ ಇನ್ನೊಂದು ಪಿಜ್ಜಾ ಬುಕ್ ಮಾಡಿದ್ರು. ಸೊ ಇದನ್ನೆಲ್ಲ ತಿಂದು ಮುಗಿಸಿ ನಾವು ಮಾತಾಡೋಷ್ಟು ಇನ್ನೊಂದು ಪಿಜ್ಜಾ ಬಂತು. ಕೊನೆಗೆ ಅದನ್ನು ಕೂಡ ತಿಂದು ನಮ್ಮ ನ್ಯೂ ಇಯರ್ನ ಎಂಜಾಯ್ ಮಾಡಿ ನೆಕ್ಸ್ಟ್ ನಾವು ಮನೆ ಕಡೆ ಓಡೋಣ ಅಂದ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಈ ಥರ ಏನಾದರೂ ಒಂದು ಚಿಕ್ಕ ವಿಷಯದಲ್ಲಿ ಕೂಡ ಒಂದು ಒಳ್ಳೆ ಖುಷಿ ಸಿಗುತ್ತೆ. ಅವ್ರಿಗೆ ತುಂಬ ಜನ ಇರೋ ಕಡೆ ಹಿಂಗೆಲ್ಲ ಇಷ್ಟ ಆಗಲ್ಲ. ಮೊನ್ನೆ ನಾನು ಕ್ರಿಸ್ಮಸ್ಗೆ ಹೋಗಿದ್ವಿ, ಅದಿನ್ನೂ ವೀಡಿಯೋ ಹಾಕ್ತೀನಿ ಬೇಗನೆ. ಅವಾಗ ತುಂಬಾ ಜನ ಇದ್ದರು ಫೋರಮಲ್ಲಿ. ನಿಜ ಹೇಳ್ಬೇಕಾದ್ರೆ ಕ್ರಿಸ್ಮಸ್ ದಿನ ಹೋದರೆ ನಿಜವಾಗ್ಲೂ ವೇಸ್ಟ್ ಅನ್ಬೋದು. ಇಲ್ಲಿ ನಿಮ್ಮ ಕಾಯೋ ಪೇಷನ್ಸ್ ಇದೆ, ಈ ಥರ ಜನ ಇದ್ದರು ಇಟ್ಸ್ ಓಕೆ ಅನ್ನೋ ಥರ ಇದ್ದರೆ ನೀವು ಹೋಗ್ಬೋದು. ಬಟ್ ನಮ್ಮ ಯಜಮಾನ್ರಿಗೆ ನಿಜ ಪೇಷನ್ಸ್ ಇಲ್ಲ. ನನಗೆ ಬೇಜಾರು ಅನಿಸ್ಬಿಡ್ತು ಆ ಪಾರ್ಕಿಂಗಲ್ಲಿ ಜನಗಳು ನೋಡಿ. ಮತ್ತು ಏನಾದ್ರು ತೊಗೋಬೇಕು ಅಂತ ಹೋದಾಗ ಜನಗಳು ಕುತ್ಕೊಳ್ಳೋಕೆ ಕೂಡ ಸೀಟ್ ಇರಲಿಲ್ಲ, ಅಷ್ಟೊಂದು ಜನ ಇದ್ದರು ಫೋರಮಲ್ಲಿ. ಸಿಂಪಲ್ಲಾಗೆ ಮನೇಲಿ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಹಾಗೆ ಪಿಜ್ಜಾ ತಿನ್ಕೊಂಡು ಬಂದ್ವಿ. ಬೆಳಗ್ಗೆಯಿಂದ ಸೊಪ್ಪು ಸಾರು ಶಾವಿಗೆ ಉಪ್ಪಿಟ್ಟು ಎಲ್ಲ ಮಾಡಿದ್ದೆ, ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಸೊ ಪೂಜೆ ನೋಡಿ ಹೀಗೆ ಮಾಡಿದ್ದೀನಿ ಸಿಂಪಲ್ಲಾಗೆ. ಸೊ ನಾಳೆ ಶುಕ್ರವಾರ ತಿರ್ಗಾ ಮತ್ತೆ ಶನಿವಾರ ನಮ್ಮ ಬನಶಂಕರಮ್ಮನ ಜಾತ್ರೆ ಇದೆ, ಅವತ್ತು ಕೂಡ ಪೂಜೆ ಮಾಡಬೇಕು. ನೋಡಿ ನೀನನ್ನು ತೋರಿಸ್ತೀನಿ ರೇ, ಹಾಯ್ ಮಾಡು. ಹೀಗೆ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ. ನಮ್ಮ ಮಾವ ಆಲ್ರೆಡಿ ತುಳಿದು ಬಿಟ್ಟಿದ್ದಾರೆ, ನಮ್ಮ ಮಾವನ ಕೆಲಸನೇ ಇದು ರಂಗೋಲಿನ. ಸೊ ನಾನು ಇವಾಗ ಮೀಶೋನ ಸಿಕ್ಕಾಪಟ್ಟೆ ಐಟಮ್ಸ್ ಎಲ್ಲ ಬಂದಿದೆ. ಸೊ ಫುಲ್ ತೋರಿಸಲ್ಲ, ಹಿಂಗೆ ತೋರಿಸ್ತೀನಿ ನೋಡಿ. ಇನ್ನು ಇಲ್ಲೆಲ್ಲ ಕಬರ್ಸ್ಗಳು ಹಿಂಗೆ ಹಾಕಿದ್ದೀನಿ. ಇವಾಗ ತಾನೇ ಇನ್ಸ್ಟಾಗ್ರಾಮ್ಗೆಲ್ಲ ವೀಡಿಯೋ ಮಾಡಾಯಿತು. ಸೊ ಇದನ್ನೆಲ್ಲ ನಾನು ಹಾಗೆ ಯೂಟ್ಯೂಬ್ ಕೂಡ ನಿಮಗೆ ವೀಡಿಯೋ ಮಾಡಿ ಶೇರ್ ಮಾಡ್ಕೊತೀನಿ. ಸೊ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾನು ತೊಗೊಂಡಿರೋ ಡ್ರೆಸ್ಗೆಲ್ಲ ಚೇಂಜ್ ಮಾಡಿಕೊಂಡು ವೀಡಿಯೋ ನೋಡಿಸ್ತೀನಿ. ಸೊ ವೆಯ್ಟ್ ಮಾಡ್ತಾರೆ. ಹುಷಾರು. ಏನೋ ಯಾವಾಗಲೂ ಚೆನ್ನಾಗಿ ಬಂದಿದ್ದೀವಿ, ಯಾಕೆ ಕೈ ಕೊಡ್ತಾ ಇದ್ದೆ ಸರಿ. ಸೊ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ. ಫಸ್ಟು ನಾನು ಕುರ್ತಾ ಸೆಟ್ಟಿಂದಾನೇ ಶುರು ಮಾಡಿಬಿಡ್ತೀನಿ. ಇಷ್ಟು ಐಟಮ್ಸ್ ಇದೆ, ಎಲ್ಲ ಚೆನ್ನಾಗಿದೆ. ನೋಡಿಕೊಂಡು ರೀಸನಬಲ್ ಆಗಿ ಯೂಸ್ ಆಗೋಂಥವ್ರಿಗೆ ನಾನು ಈ ಥರ ಎಲ್ಲ ಐಟಮ್ಸ್ ಬುಕ್ ಮಾಡೋದು. ಸೊ ಯೂಟ್ಯೂಬಲ್ಲಿ ಕೂಡ ನನಗೆ ಸಪೋರ್ಟ್ ಮಾಡಿ, ಇನ್ಸ್ಟಾಗ್ರಾಮಲ್ಲೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಯೂಟ್ಯೂಬಲ್ಲಿ ಯಾಕೆ ಮಾಡಲ್ಲ, ಮಾಡಿ ಚೆನ್ನಾಗಿರೋ ಐಟಮ್ಸೇ ನೋಡಿಸ್ತಾ ಇದ್ದೀನಿ. ಇದು ಬಂದು ಕ್ರೇಪ್ ಕುರ್ತಾ 4 ತೊಗೊಂಡಿದ್ದೀನಿ. ಇದು ಪ್ಯಾಂಟ್ ಏನು ಬರಲ್ಲ, ಲೆಗ್ಗಿನ್ಸ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ.
ಸೊ ಇದರಲ್ಲಿ ವೈಟು, ಬ್ಲೂ, ಗ್ರೀನ್, ರೆಡ್, ಆರೆಂಜ್, ಪಿಂಕ್ ಯಾವ್ದು ಹಾಕೊಂಡ್ರು ಕೂಡ ಸೆಟ್ ಆಗುತ್ತೆ. ಒಂಥರ ಮಿಕ್ಸ್ ಕಲರ್ ತರ ಇದೆ. ಮೇನ್ ಏನಂದ್ರೆ ಇದು ಶಿಂಗು ಕೂಡ ಆಗಲ್ಲ. ಪ್ಲಸ್ ಇನ್ನೊಂದೇನಂತಂದ್ರೆ ನಾವು ಒಳಗಡೆ ಸಮಟೈಮ್ಸ್ ಕೆಲವು ಚುಮ್ಮಿ ಹಾಕಕ್ಕೆ ಇಷ್ಟಪಡಲ್ಲ, ಚುಮ್ಮಿ ಹಾಕ್ಲಾದ್ರೂ ಕೂಡ ಕಾಣಿಸಲ್ಲ. ನನಗೆ ಸರಿ ನೋಡೋಣ ಎಷ್ಟು ತಗೊಂಡೆ, ಯಾವಾಗಲೂ ನಾನು ಎಮ್ ತಗೊಂತಾ ಇದೆ, ಸ್ವಲ್ಪ ಲೂಸ್ ಬರ್ತಾ ಇತ್ತು. ಇವತ್ತು ನೋಡೋಣ ನಾನು ಎಷ್ಟು ತಗೊಂಡೆ, ಬಟ್ ಎಷ್ಟು ನನಗೆ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂದರೆ ನೋಡಿ, ಕೈ ಹತ್ರನೂ ಅಷ್ಟೇ ಪರ್ಫೆಕ್ಟ್ ಆಗಿದೆ. ಸೊ ಆಮೇಲೆ ಬ್ಯಾಕು ಅಷ್ಟೇ ನೋಡಿ, ಸೊ ತುಂಬ ಕರೆಕ್ಟ್ ಆಗಿದೆ ಎಸ್ಸು. ಸೊ ಕೆಲವೊಂದು ಎಸ್ ಅಷ್ಟು ಚೆನ್ನಾಗಿರಲ್ಲ, ನೀವು ಕಾಟನ್ ಆಗ್ಬೋದು ಅಥವಾ ರೇಯಾನ್ಸ್ ತಗೊಂಡ್ರೆ ಬೇಗ ಶಿಂಕ್ ಆಗುತ್ತೆ. ಇದು ಕ್ರೇಪ್ ಆಗಿರೋ ಕಾರಣ ಶಿಂಕ್ ಆಗಲ್ಲ, ಆರಾಮಾಗಿ ಹಾಕೋಬಹುದು. ಸೊ ಇದೊಂದು ಟಾಪು ಡೈಲಿ ವೇರ್ ತುಂಬ ಜನ ಕುರ್ತಿಗಳೇ ಹಾಕೊಳ್ಳೋದು, ಖಂಡಿತ ಶೇಡ್ ಆಗಲ್ಲ. ಹೋಗಿದ್ರಂತೂ ಜಸ್ಟ್ 5 ಮಿನಿಟ್ಸ್ಗೆಲ್ಲ ಒಣಗೋಗ್ಬಿಡುತ್ತೆ, ಆ ಥರ ಕ್ವಾಲಿಟಿ. ಮತ್ತು ಕಲರ್ ಕೂಡ ಶೇಡ್ ಆಗಲ್ಲ ಇದು. ನೆಕ್ಸ್ಟ್ ಬಂದರೆ ಈ ಕಲರ್ ಅಷ್ಟು ತುಂಬ ಚೆನ್ನಾಗಿದೆ. ಇದ್ರ ಮೇಲೆ ವೈಟ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಇವಾಗ ಲೆಗ್ಗಿನ್ಸ್ ಎಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ನೋಡಿ. ಎಲ್ಲ ರೌಂಡ್ ನೆಕ್ಕೆ, ಮತ್ತು ಜಾಸ್ತಿ ಡೀಪ್ ಕೂಡ ಇಲ್ಲ. ಒಂಥರ ವೇಲ್ಸ್ ಎಲ್ಲ ನಿಮ್ಗೆ ಅಷ್ಟೊಂದು ಬೇಡ ಅನ್ಸಿದ್ರೆ ನೀವು ದುಪ್ಪಟ್ಟ ಇಲ್ದಿರೇ ಹಾಕೋಬಹುದು. ಅಷ್ಟು ಚೆನ್ನಾಗಿದೆ, ಇಷ್ಟು ಸಾಫ್ಟ್ ಆಗಿದೆ ಗೊತ್ತಾ. ಕ್ರೇಪ್ ಅಂದರೆ ಗೊತ್ತಿರುತ್ತೆ ಆಲ್ಮೋಸ್ಟ್, ಯಾರು ಆನ್ಲೈನಲ್ಲಿ ಬುಕ್ ಮಾಡ್ತಾರೆ ಅವರೆಲ್ಲರೂ ಗೊತ್ತಿರುತ್ತೆ ಕ್ರೇಪ್ ಮೆಟೀರಿಯಲ್ ಯಾವುದು ಅಂತ. ಸೊ ನೋಡಿ, ಇದು ನೆಕ್ಕು ನೋಡಿ ಎಷ್ಟು ತೊಗೊಂಡಿರ್ಬೇಕು ನೋಡಿ ಗೊತ್ತಾಗುತ್ತೆ ನಿಮಗೆ. ಫ್ರಂಟಲ್ಲಿ ಇಷ್ಟೇ ಬರುತ್ತೆ, ಸೇಮ್ ಇದು ಹೇಗೆ ಕಾಣುತ್ತೆ ಹಂಗೆ ಕಾಣುತ್ತೆ, ಬಟ್ ಈ ಕಲರ್ ಇರುತ್ತೆ. ಇದ್ರ ಮೇಲೆ ವೈಟ್ ಕಲರ್ ಬೇಕಾದ್ರೆ ವೀಲು ಹಾಕೋಬಹುದು, ಮತ್ತು ವೈಟ್ ಲೆಗ್ಗಿನ್ಸ್ ಹಾಕೋಬಹುದು. ಇದೊಂದು ಎಲ್ಲ ಚೆನ್ನಾಗಿದೆ. 4 ತರಿಸಿದ್ದೀನಿ. ಇದು 4ಕ್ಕೂ ಸೇರಿ ಒಂದಕ್ಕೆ 100 ರೂಪಾಯಿ ಸಹ ಬೀಳಲ್ಲ. 4 ಸೇರಿ 380 375 ಆಗುತ್ತೆ. ಸೊ 100 ರೂಪಾಯಿಗಿಂತ ಕಡಿಮೆ 95 ರೂಪಾಯಿ 90 ರೂಪಾಯಿ ಬೀಳ್ಬೋದು ಒಂದು ಟಾಪ್ಗೆ. ಸೊ 100 ರೂಪಾಯಿ ಕೊಟ್ಟರು ಕೂಡ ಲಾಸ್ ಇಲ್ಲ ನೋಡಿ. ಇದು ಅಷ್ಟೇ, ಇದು ಚೆನ್ನಾಗಿದೆ. ಸೊ ಚೆನ್ನಾಗಿದೆ, ಕರೆಕ್ಟಾಗಿರುತ್ತೆ. ನನ್ನ ಸೈಜಲ್ಲಿ ನೀವಿದ್ರೆ ಬಿಲೋ 60 ಇದ್ರೆ ಯಾಕೋ ಗೊತ್ತಿಲ್ಲ, ಒಂಥರ ಬ್ರೈಟ್ನೆಸ್ ಕಡಿಮೆ ಆಗ್ತಾ ಇದೆ. ಬಿಲೋ 55 ಇದ್ರೆ ಎಸ್ ಓಕೆ. ಬಿಲೋ 60 ಒಳಗಡೆ ಇದ್ರೆ ಎಲ್ಲಿ ತಗೊಳ್ಳಿ, ಮೀಡಿಯಂ ತಗೊಳ್ಳಿ. 55 ಮೇಲಿದ್ರೆ 55 ಒಳಗಡೆ ಇದ್ರೆ ಎಸ್ ತಗೊಳ್ಳಿ. ಅದು ಈ ಥರ ಕ್ರೇಪಲ್ಲಿ ಮಾತ್ರ, ಬೇರೆಗಳಾದ್ರೆ ಎಲ್ಲಿ ತಗೋಬಿಡಿ. ಸೊ ಆಲ್ಟ್ರೇಷನ್ ಮಾಡ್ಕೋಬಹುದು. ಇದು ಪರ್ಫೆಕ್ಟ್ ಆಗಿದೆ. ಇದೊಂದು ಕಲರು ನನಗೆ ಇದು ಇಷ್ಟ ಆಯಿತು, ಮತ್ತು ಇದು ಇಷ್ಟ ಆಯಿತು. ಇದರಲ್ಲಿ ನಿಮ್ಗೆ ತುಂಬ ಆಪ್ಷನ್ಸ್ ಬರುತ್ತೆ. 4 ಕುರ್ತೀಸಲ್ಲಿ ನಿಮ್ಗೆ ಯಾವ ಥರ ಕುರ್ತೀಸ್ ಬೇಕು ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ, ನಿಮ್ಗೆ ಕಲರ್ ಯಾವ್ದು ಬೇಕು ಅಂತ. ಇದು ಒಂದು ಸೇಮ್ ಗ್ರೀನ್ ಥರನೇ, ಸ್ವಲ್ಪ ಒಳ್ಳೆ ಡಾಟ್ ಸ್ಟೇಜ್ ಆಗುತ್ತೆ. ಆದರೆ ಆರೆಂಜ್ ವಿತ್ ವೈಟ್ ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ. ಇಟ್ಕೊಳ್ಳೋಣ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ, ಆರೆಂಜ್ ವಿತ್ ವೈಟು. ಸೊ ನೋಡಿ ಬೇಕಾದ್ರೆ ಕ್ವಾಲಿಟಿ ನೀವೆಷ್ಟು ಯೂಸ್ ಮಾಡಿದ್ರು ಸಹ ಇದು ಅರಿಯೋದು ಇಲ್ಲ, ಪಿಂಜಲ್ಲ. ವಾಶ್ ಮಾಡಿದ್ರೆ ಬೇಗ ಒಣಗುತ್ತೆ, ಗುಳ್ಳೆ ಬರಲ್ಲ, ಆಮೇಲೆ ಕಲರ್ ಹೋಗಲ್ಲ. ಸೊ ಇದು ಕ್ರೇಪ್ ಮೆಟೀರಿಯಲ್ ಅಷ್ಟು ಚೆನ್ನಾಗಿದೆ. ಸೊ ಈ 4ರಿಂದ ನನಗೆ ನಾನು ತೊಗೊಂಡಾಗ 378 ಬಿತ್ತು. ಇವತ್ತು ನಾನು ನೋಡ್ತಾ ಇದ್ರೆ 398 ರೂಪಾಯಿ ತೋರಿಸ್ತಾ ಇದೆ. ನೀವು ಒಂದು 2-3 ದಿನ ಚೆಕ್ ಮಾಡಿ, ಖಂಡಿತ 398 ತಗೋಬೋದು. ಯಾಕಂದರೆ ಬೇಗನೆ ಔಟ್ ಆಫ್ ಸ್ಟಾಕ್ ಆಗುತ್ತೆ. ಈ ಥರ ಕಡಿಮೆ ಇರೋದೆಲ್ಲ 100 ರೂಪಾಯಿ ಆರಾಮಾಗಿ ಕೊಡ್ಬೋದು. ಈ ಟಾಪ್ ಎಷ್ಟು ಚೆನ್ನಾಗಿದೆ. ಸೊ 3-4 ಆಫರ್ ಬಿಡ್ತಿದ್ದಾರೆ. ಐ ಥಿಂಕ್ ನಾನು ವಿಡಿಯೋ ಮಾಡಿಸ್ಕೊಂಡು 3-4 ಆಗ್ಬಿಟ್ಟಿರುತ್ತೆ ಅನ್ಕೋತೀನಿ. ಸೊ ಇಟ್ಸ್ ಓಕೆ. ಅದಾದಮೇಲೆ ಕೂಡ ಚೆಕ್ ಮಾಡಿ. ಆಲ್ಮೋಸ್ಟ್ ನಿಮಗೆ 400 ರೂಪಾಯಿಗಂತೂ ಸಿಗುತ್ತೆ ಈ 4 ಕುರ್ತಾಯಿಂದ. ಸೊ ಬೈ ಮಾಡ್ಬೋದು. ಸೂಪರ್ ಆಗಿದೆ. ಲೆಗ್ಗಿನ್ಸ್ ಅಂತೂ ಮನೇಲಿ ಇದ್ದೇ ಇರುತ್ತಲ್ಲ ಎಲ್ಲರ ಹತ್ರನೂ. ನೆಕ್ಸ್ಟ್ ಬಂದರೆ ಇದು ನೋಡಿಸ್ಲೇಬೇಕು. ಈ ಸದ್ಯಕ್ಕೆ ಮೋಸ್ಟ್ ಫೇವ್ರೇಟ್ ನನಗಾಗಿರೋದು ಇದು ಬಿಲೋ 250. ಐ ಥಿಂಕ್ 205 ಅಂತ ನಾನು ತೊಗೊಂಡಾಗ, ಬಟ್ ಈಗ 205 ತೋರಿಸ್ತಾ ಇದೆ. ನೀವು ನೋಡಿದಾಗ ಒಂದು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಆಗ್ಬೋದೇನೋ ಅಷ್ಟೇ, ಬಟ್ ಸಕ್ಕತ್ತಾಗಿದೆ. ಹೊರಗಡೆ ಎಷ್ಟು ಕಡಿಮೆ ಕೊಡಲ್ಲ. ಬಾಕ್ಸ್ ಅಷ್ಟು ತುಂಬ ಚೆನ್ನಾಗಿದೆ ನೋಡಿ. ಕ್ಲಾಕ್ ಪಿಕಾಕ್ ಕ್ಲಾಕು. ಸೊ ಕಲರು ಅಷ್ಟೇ ಬ್ಲೂ ಅಲ್ಲಿದೆ, ಬೇರೆ ಇನ್ಯಾವ ಕಲರು ಇಲ್ಲ. ಬೇರೆ ಕಲರ್ ಮ್ಯಾಚ್ ಆಗೋದು ಇಲ್ಲ ಅನ್ಕೋತೀನಿ ನೋಡಿ. ನಮ್ಮ ಸ್ಕ್ರೀನ್ಗೆ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ಬೇರೆ ಕಲರ್ ಮ್ಯಾಚ್ ಆಗೋದು ಇಲ್ಲ ಅನ್ಸುತ್ತೆ, ಬಟ್ ಈ ಕಲರ್ ತುಂಬ ಚೆನ್ನಾಗಿದೆ ನೋಡಿ. ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಗಿಫ್ಟ್ ಯಾರಿಗಾರು ಕೊಡ್ತೀವಿ ಅಂದರೆ ಆರಾಮಾಗಿ ಯೂಸ್ ಮಾಡ್ಬೋದು. ಇಲ್ಲ ನಿಮ್ಮ ಮನೆ ಸ್ವಂತ ಯೂಸು ಕೂಡ ಆರಾಮಾಗಿ ಬಳಸ್ಬೋದು. ನಮ್ಮ ಥರ ಈ ಥರ ವೈಟ್ ಕಲರ್ ಗೋಡೆ ಇದೆ ನೋಡಿ, ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ.
ಅಲ್ಲ, ಸಖತ್ತಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಸೊ ಸಿಲ್ವರ್ ಮತ್ತು ಬ್ಲೂ ಮಿಕ್ಸ್ ಇದೆ ಇದು. ಹಿಂದ್ಗಡೆ ಶೆಲ್ ಹಾಕೋಕ್ಕೆಲ್ಲ ಪ್ಲೇಸ್ ಕೊಟ್ಟಿದ್ದಾರೆ, ಹಾಗೆ ಗೋಡೆಗೆ ನೇತಾಕ ಕೂಡ ಕೊಟ್ಟಿದ್ದಾರೆ. ಆನ್ಲೈನ್ ಅಂದ ತಕ್ಷಣ ಅದೆಲ್ಲ ಕೊಡಲ್ವೇ ನೋಡ್ಕೋತರ ಕೊಟ್ಟಿದ್ದಾರೆ. ಸೊ 205 ರೂಪಾಯಿ ಇಲ್ಲ 210 ರೂಪಾಯಿ ಅಷ್ಟೇ ಇದು ಬೈ ಮಾಡ್ಬೋದು. ಸೇಫ್ಟಿಗೆ ಅವರು ನೋಡಿ ಹಿಂಗೆ ಥರ್ಮಾಕೋಲ್ ಕೂಡ ಹಾಕಿರ್ತಾರೆ. ಸೊ ಏನೂ ಆಗಬಾರ್ದು, ಗಡಿಯಾರ ಏನೋ ಪ್ರಾಬ್ಲಮ್ ಆಗಬಾರ್ದು ಅಂದ್ಬಿಟ್ಟು ಫ್ರಂಟ್ ಬ್ಯಾಕ್ ಎರಡು ಹಾಕಿ ನೀಟಾಗಿ ಬಾಕ್ಸ್ ಪ್ಯಾಕ್ ಮಾಡಿ ಕೊಡ್ತಾರೆ. ಸೊ ಇದರಲ್ಲೆಲ್ಲ ಹೇಳೋದೇ ಇಲ್ಲ, ಮೀಶೋಲಿ ತುಂಬ ನೀಟಾಗಿ ಪ್ಯಾಕಿಂಗ್ ಎಲ್ಲ ಇರುತ್ತೆ ನೋಡಿ. ಇದೆಲ್ಲ ಯೂಸ್ ಆಗುತ್ತೆ ನಾನು ಹೇಳೋದು. ನೆಕ್ಸ್ಟ್ ಬಂದರೆ ಇದು, ಇವಾಗ ಪಾತ್ರೆಗಳಿಗೆ ನಾರಿಗಿಂತಲೂ ಇದು ತುಂಬ ಟ್ರೆಂಡಿಂಗ್ ಇದೆ. ಯಾಕೆ ನಾನು ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ತೊಗೊಂಡೆ. ಒಂದನ್ನು ನೀವು ಆಲ್ಮೋಸ್ಟ್ ಒಂದು ಮಂತ್ 15 ಡೇಸ್ ಯೂಸ್ ಮಾಡ್ಬೋದು. ಹಿಂಗೆ ಇಟ್ಕೊಂಡು ಈಗ ಮಾಡಿ ಸೋಪ್ ಹಾಕಿ ಉಜ್ಜೋದು. ಸೊ ಸಾಫ್ಟಾಗಿದೆ, ನಮ್ಮ ಕೈ ಕೂಡ ಏನೂ ಆಗಲ್ಲ, ತುಂಬ ಚೆನ್ನಾಗಿದೆ. 10ಕ್ಕೆ ಪ್ಯಾಕ್ ಆಫ್ 10ಗೆ 64 ರೂಪೀಸ್ ಏನೋ ಬಿತ್ತು. ಸೊ ಏನಂದರೆ 10 ರೂಪಾಯಿ ಕೂಡ ಬಿದ್ದಿಲ್ಲ ಒಂದಕ್ಕೆ, ಒಂದು 6 ರೂಪಾಯಿ 62 ರೂಪಾಯಿ ಬಿದ್ದಿಲ್ಲ, ಸಾರಿ 7 ರೂಪಾಯಿ ಏನೋ ಬಿದ್ದಿರ್ಬೇಕನ್ಸುತ್ತೆ ಅಷ್ಟೇ. 7 ರೂಪಾಯಿಗೆ ಬಿದ್ದಿಲ್ಲ, 6 ರೂಪಾಯಿ ಬಿದ್ದಿರಬೇಕು. ಸೊ ತುಂಬ ಚೆನ್ನಾಗಿದೆ ನೋಡಿ, ಪ್ಯಾಕ್ ಆಫ್ 10 ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಇದು ಮಾತ್ರ ತೊಗೋಬೋದು. ಜಸ್ಟ್ ಓನ್ಲಿ 64 ರೂಪೀಸ್ ಇಷ್ಟಕ್ಕೆ. ನೋಡಿ ನಮ್ಮ ಮೀಶೋಲ್ಲಿ ಏನು ಗೊತ್ತಾ, 64 ರೂಪೀಸ್ ಕೊಟ್ಟು ತೊಗೊಂಡ್ರು ಕೂಡ ನಿಮಗೆ ಅವರು ಎಕ್ಸ್ಟ್ರಾ ಡೆಲಿವರಿ ಚಾರ್ಜ್ ಕೊಡಲ್ಲ, ಫ್ರೀ ಡೆಲಿವರಿನೇ ಇರುತ್ತೆ. ನಂಗೆ ಅದಕ್ಕೆ ತುಂಬ ಇಷ್ಟ ಆಗೋದು ನನಗೆ ಮೀಶೋಲಿ. ಎಷ್ಟೇ ಕಡಿಮೆ ತೊಗೊಂಡ್ರು ಕೂಡ ಡೆಲಿವರಿ ಚಾರ್ಜ್ ಕೊಡೋಂಗಿಲ್ಲ. ಒಂದು ಚಿಕ್ಕೊಂದು ಐಟಮ್ಗೋಸ್ಕರ ಕೂಡ ಬರ್ತಾರೆ, ನಂಗೆ ಅದಕ್ಕೆ ತುಂಬ ಇಷ್ಟ ಆಗೋದು. ಸೊ ಇದು ಅಷ್ಟೇ ಮಸ್ಟ್ ಬೈ ಅಂತಾನು ಹೇಳ್ತೀನಿ, ತೊಗೋಬೋದು. ಇವಾಗೆಲ್ಲ ಟ್ರೆಂಡಿಂಗ್ ಚೇಂಜ್ ಆಗ್ತದೆ, ನಾವು ಕೂಡ ಸ್ವಲ್ಪ ಕಡಿಮೆ ದುಡ್ಡು ಇದ್ದರೆ ಟ್ರೆಂಡಿಂಗ್ ಚೇಂಜ್ ಮಾಡ್ಕೋಬೋದಲ್ವಾ. ಸೊ ನಾನು ಕೂಡ ಅದಕ್ಕೋಸ್ಕರ ತರಿಸಿದ್ದೀನಿ, ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಬಂದರೆ ಯಾರೆಲ್ಲ ಟೈಲರ್ಸ್ ಆಗಿದ್ದೀರಾ ಅವ್ರಿಗೇನೆ ಈ ವಿಡಿಯೋ, ಅಂದರೆ ಈ ಐಟಮ್ಸ್ ನಾನು ತೋರಿಸ್ತಾ ಇರೋದು. ಸೊ ಪೈಪಿಂಗ್ ಹಾಕೋದಕ್ಕೆ ಹೊರಗಡೆ ಹೋದರೆ 1 ಮೀಟ್ರಿಗೆ ಎಷ್ಟು ಕೇಳ್ತಾರೋ ಏನೋ ನನಗೆ ಗೊತ್ತಿಲ್ಲ, ಐ ಥಿಂಕ್ ಜಾಸ್ತಿ ಇರುತ್ತೆ ಅನಿಸುತ್ತೆ. ಇದು 2 ರಿಂದ 3 ಮೀಟ್ರ್ ಮೇಲಿದೆ, 3 ಮೀಟ್ರ್ 4 ಮೀಟ್ರ್ ಇರಬೇಕೇನೋ ಇದು. ಸೊ ಚೆಕ್ ಮಾಡಬೇಕು ನಾನು. ಇದು ಗೋಲ್ಡ್ ಕಲರ್ ಪೈಪಿಂಗು, ಫುಲ್ ಪೈಪಿಂಗ್ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ನಾವು ಪೈಪಿಂಗ್ ಥರ ನಾವೇ ಪೈಪಿಂಗ್ ಮಾಡಬೇಕು ಅನ್ನೋ ಟೆನ್ಷನ್ ಏನೂ ಇಲ್ಲ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ಗೋಲ್ಡ್ ಪೈಪಿಂಗು, ಇದು ಪಿಂಕ್ ಕಲರ್ ಪೈಪಿಂಗು, ರೆಡಿ, ಜಸ್ಟ್ ತೆಗೆದು ಅಟ್ಯಾಚ್ ಮಾಡೋದಷ್ಟೇ. ಇದು ಬ್ಲ್ಯಾಕ್ ಕಲರ್ ಪೈಪಿಂಗು, ಇದು ರಾಯಲ್ ಬ್ಲೂ ಕಲರ್ ಪೈಪಿಂಗು, ಇದು ರಾಮ ಗ್ರೀನ್ ಕಲರ್, ಆರೆಂಜ್ ಕಲರ್, ವೈಟ್ ಕಲರ್, ನೆಕ್ಸ್ಟು ಇದು ಕಾಫಿ ಬ್ರೌನ್ ಕಲರು, ಯೆಲ್ಲೋ ಕಲರ್, ಹಾಗೆ ರೆಡ್ ಕಲರ್. ಸೊ 1 2 3 4 5 6 7 8 9 10 ಪ್ಯಾಕ್ ಆಫ್ 10ಗೆ ಬಿಲೋ 300, ಐ ಥಿಂಕ್ ಬಿಲೋ 250 ಅಂತಲೇ ಅನಿಸುತ್ತೆ. ಇದು ಕೂಡ ಕಡಿಮೆನೇ. ಸೊ ಆರಾಮಾಗಿ ಕೊಡ್ಬೋದು. ನಾನೆಲ್ಲ ಲೆಕ್ಕಾಚಾರ ಹಾಕಿ ಹೊರಗಡೆ ಪ್ರೈಸ್ ನೋಡಿನೇ ನಾನು ಹೇಳಿದ್ದು ನಿಮಗೆ. ಆರಾಮಾಗಿ ತಗೋಬೋದು. ಯಾರೆಲ್ಲ ಟೈಲರ್ಸ್ ಆಗಿದ್ದೀರಾ, ಮನೆಯಲ್ಲೇ ಬಟ್ಟೆ ಹೊಲಿತೀರಾ, ಅವರೆಲ್ಲ ಹೊರಗಡೆ ಹೋಗಿ ಒಂದೊಂದಕ್ಕೂ ಪೈಪಿಂಗ್ ಥರ ಬದಲು ಹೀಗೆಲ್ಲ ಒಂದೇ ಸಲ ಇನ್ವೆಸ್ಟ್ ಮಾಡಿ. ಒಬ್ಬರೊಬ್ಬರು ನಿಮ್ಮ ಹತ್ರ ಹೊಲಿಸ್ತಾರಲ್ವಾ, ಸೊ ಅವಾಗ ನಿಮಗೆ ಇದು ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ತರಿಸಿದ್ದು ನಾನು. ನೆಕ್ಸ್ಟು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಒಂದು ಪುಟ್ಟ ಗಂಡು ಮಗುಗೆ ವಿಡಿಯೋ ಹಾಕಿದ್ದೆ, ಬೇಕಾಗಿರೋ ಐಟಮು. ಈ ಸಲ ಒಂದು ಪುಟಾಣಿ ಹೆಣ್ಮಗು ಆಗಲಿ ಅಂದ್ಬಿಟ್ಟು ವಿಡಿಯೋ ಐಟಮ್ ತರಿಸಿದ್ದೀನಿ. ಚೆನ್ನಾಗಿದೆಯಲ್ಲ, ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂದರೆ, ಮಾಡರ್ನ್ ಆಗೂ ಇದೆ. ನಿಮ್ಮ ಮಕ್ಕಳು, ಇವಾಗಿನ ಮಕ್ಕಳಂತೂ ನಮ್ಮಂಗಲ್ಲ, ಅಮ್ಮಂಗೆ ಏನೇನು ಕೊಡಿಸಿದ್ರು ಹಾಕೋತೀನಿ ಏನಂತ ಮಕ್ಕಳೆಲ್ಲ ಹಿಂಗೆ ಬೇಕು ಮೆತ್ತಗಿರಬೇಕು ಅಂತ ಕೇಳ್ತಾರೆ. ಸೊ ಪಿಂಕ್ ಕಲರು ಕಾಟನ್ ಅಂದರೆ ಕಾಟನ್ ಪ್ಯಾಂಟ್ ನೋಡಿ, ಕಾಟನ್ ಪ್ಯಾಂಟು ಚೆನ್ನಾಗಿದೆ. ಸ್ಟಿಕ್ಕು ಹಿಂಗೆ ಬರುತ್ತೆ, ಫುಲ್ ಕಾಟನ್ ಎಣ್ಣೆ ಕಾಟನ್ ಪ್ಯಾಂಟು. ಆಮೇಲೆ ಬಂದರೆ ಮುದ್ದಾದ ಟಾಪ್, ಇದು ಹಿಂಗೆ ನೆಕ್ಕಾಗಿ ಹಿಂಗೆ ಬಂದು ಹಿಂಗೆ ಸ್ಲೀವ್ಲೆಸ್ ಬರುತ್ತೆ. ಹೊರಗಡೆ ಟ್ರಿಪ್ ಕರ್ಕೊಂಡು ಹೋಗ್ತೀವಿ ಅಂದರೆ, ಒಂದು ಮಾಲ್ ಕರ್ಕೊಂಡು ಹೋಗ್ತೀವಿ ಅಂದರೆ, ಒಂದು ಶಾಪಿಂಗ್ ಕರ್ಕೊಂಡು ಹೋಗ್ತೀವಿ ಅಂದರೆ, ಬೀಚ್ ಸೈಡು ಅಲ್ಲಿ ಇಲ್ಲೆಲ್ಲ ಹಾಕೊಳ್ಳೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಡೇ ಕಂಫರ್ಟಬಲ್ ಆಗಿರ್ತಾರೆ ನೋಡಿ. ಇದು ಬ್ಯಾಕಲ್ಲಿ ಬರುತ್ತೆ, ಹಿಂಗೆ ಹುಕ್ ಬರುತ್ತೆ, ತೆಗಿಬೋದು. ತೆಗೆದ್ಬಿಟ್ಟು ನೆಕ್ಸ್ಟು ನಾವು ಹಾಕೋದು ನೆಕ್ಗೆ ಕೆಳಗಡೆ ಹಿಂಗೆ ಎಲಾಸ್ಟಿಕ್ ಥರ ಬರುತ್ತೆ, ಟೈಟಾಗಿ ಹೊಟ್ಟೆ ಹತ್ರ ಹಿಂಗೆ ಕುತ್ಕೊಬಿಡುತ್ತೆ ಮಕ್ಳಿಗೆ. ನೆಕ್ಸ್ಟು ಈ ಪ್ಯಾಂಟ್ ಹಾಕಿದ್ರೆ ಇಲ್ಲಿಂದ
ಸಖತ್ತಾಗಿ ಕಾಣಿಸ್ತಾರೆ ನಿಮ್ಮ ಮಕ್ಕಳು, ನಿಮ್ಮ ಹೆಣ್ಣು ಮಕ್ಕಳು. ಸೊ ಇದು ಅಷ್ಟೇ ಬಿಲೋ 200, ಐ ಥಿಂಕ್ ಬಿಲೋ 200. ನಿಜವಾಗ್ಲೂ ಕಾಟನೇ ಇದು, ನಾನು ಸುಳ್ಳು ಹೇಳ್ತಿಲ್ಲ, ಕಾಟನೇನೆ. ಇದನ್ನು ನೀವು ಬೈ ಮಾಡ್ಬೋದು. ಲಾಸ್ಟ್ ಟೈಮು ಗಂಡು ಮಗು ನೋಡಿಸಿದ್ದೆ, ಈ ಸಲ ಹೆಣ್ಣು ಮಗು ನೋಡಿಸ್ತಾ ಇದ್ದೀನಿ. ಸೊ ಇಷ್ಟೇ ಇವತ್ತಿನ ಮೀಶೋ ಬ್ಲಾಗು. ಹಾಗೆ ಹೊಸ ವರ್ಷ ಕೂಡ ಇಷ್ಟೇ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೈಟ್ ನಾವೇನು ಕೇಕ್ ಎಲ್ಲ ಕಟ್ ಮಾಡಿಲ್ಲ, ಸಿಂಪಲ್ಲಾಗೆ ಹಾಗೆ ಬೆಳಗ್ಗೆ ಎದ್ದು ಟಿಫನ್ ಮಾಡಿ, ಅಡುಗೆ ಮಾಡಿ, ಮನೇಲಿ ಪೂಜೆ ಮಾಡಿ, ದೇವಸ್ಥಾನಕ್ಕೆ ಹೋಗಿ ಹೊರಗಡೆ ಹೋಗಿ ತಿನ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಮನೇಲಿ ಪಿಂಕ್ ಡ್ರೆಸ್ ನೆನೆನೆ ಬಂದುಬಿಟ್ಟಿತ್ತು. ಇನ್ನು ಮಿಕ್ಕಿ ಡ್ರೆಸ್ ಬಂದಿಲ್ಲ. ನಾನು ಒಂದೊಂದು ಡ್ರೆಸ್ಗೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ದೆ. ಇನ್ನೆಲ್ಲ ಐಟಮ್ಸು ಇವಾಗಲೇ ಬಂತು. ಸೊ ಎಲ್ಲ ಐಟಮ್ಸು ಓಪನ್ ಮಾಡಿ ವೀಡಿಯೋ ಮಾಡಿ ಮುಗಿಸೋಣ ಅಂತ ಸ್ಟಾರ್ಟ್ ಮಾಡಿದೆ. ಸೊ ನಿಮ್ಗೆ ಯಾವ್ದು ಬೇಕು ಅದನ್ನು ಇಷ್ಟಪಟ್ಟರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ನಿಮ್ಗೆ ಗೊತ್ತಿರುತ್ತೆ. ಅಕಸ್ಮಾತ್ ಗೊತ್ತಿಲ್ಲ ನನಗೆ ಕಮೆಂಟಲ್ಲಿ ಹಾಕಿ, ನನಗೆ ಗೊತ್ತಾಗ್ತಿಲ್ಲ ನೀವು ಎಲ್ಲ ಹಾಕಿದ್ದೀರಾ ಅಂತ. ನೆಕ್ಸ್ಟ್ ಟೈಮ್ ನಾನು ಕಮೆಂಟ್ ಸೆಕ್ಷನಲ್ಲೇ ಹಾಕ್ಬಿಡ್ತೀನಿ. ನಿಮ್ಗೆ ಯಾವ್ದಾದ್ರು ಐಟಮ್ ಬೇಕು ಅಂದರೆ ಹೋಗಿ ಚೆಕ್ ಮಾಡ್ಬೋದು, ಚೆಕ್ ಮಾಡಿ ಬೈ ಮಾಡ್ಬೋದು. ಇಲ್ಲ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಡೈಲಿ ಪೋಸ್ಟ್ ಆಗ್ತಿರ್ತೀನಿ HVG ಸಂಗೀತ ಅಂತ. ನೀವು ಅಲ್ಲೋಗಿ ಚೆಕ್ ಮಾಡಿದ್ರೆ ಅಲ್ಲೂ ಕೂಡ ನೀವು ಬೈ ಮಾಡ್ಬೋದು. ಸೊ ಸಿಗ್ತೀನಿ ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.